ನಮಸ್ಕಾರ ಸ್ನೇಹಿತರೆ, ಸಿದ್ದರಾಮಪುರ ಸಿಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇವತ್ತು ಈ ವಿಡಿಯೋ ಮಾಡೋ ಕಾರಣ ಏನಂದರೆ ಭಾಗ್ಯಲಕ್ಷ್ಮಿ ಯೋಜನೆ. ಭಾಗ್ಯಲಕ್ಷ್ಮಿ ಯೋಜನೆ ಅಂದರೆ ಏನು? ಒಂದು ಕುಟುಂಬದ BPL ಕುಟುಂಬದ ಮೊದಲು 2 ಹೆಣ್ಣು ಮಕ್ಕಳಿಗೆ ಸಿಗುವಂತಹ ಪ್ರೋತ್ಸಾಹಧನ. ಇದು ಯಾವಾಗ ಚಾಲು ಆಯ್ತಪ್ಪ ಅಂದರೆ 2006-2007ನೇ ಸಾಲಿನಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಈ ಯೋಜನೆಯನ್ನು ಚಾಲು ಮಾಡ್ತಾರೆ. ಈ ಯೋಜನೆಯನ್ನು ಚಾಲು ಮಾಡಿದ ಉದ್ದೇಶ ಏನಂದ್ರೆ ವುಮನ್ ಎಂಪವರ್ಮೆಂಟ್, ಮಹಿಳಾ ಅಭಿವೃದ್ಧಿ. ಅಂದ್ರೆ ಏನಪ್ಪಾ ಅಂದ್ರೆ ಈಗ ಅವಾಗ ಏನು ಮಾಡ್ತಿದ್ರು ಮಂದಿ, ಹಿಂದಿನ ಕಾಲದಾಗ ನಾಲೆಜ್ ಕಡಿಮೆ ಇತ್ತು. ಯಾಕಂದ್ರೆ ಹಿಂಗೆ ಹೆಣ್ಮಕ್ಳ ಹುಟ್ಟಿದಂದ್ರೆ ಅವ್ರಿಗೆ ಲಗ್ನ ಮಾಡಿಕೊಡ್ಬೇಕು, ಅವ್ರಿಗೆ ವರದಕ್ಷಿಣೆ ಕೊಡ್ಬೇಕು, ಇದೆಲ್ಲ ಒಂದು ಸ್ವಲ್ಪ ಇದು ಇತ್ತು. ಆದ ಕಾರಣಕ್ಕಾಗಿ ಅಂದಿನ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು 2006-7ನೇ ಇಸ್ವಿಯಾಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ಹೆಣ್ಣು ಮಕ್ಕಳ ಸಲುವಾಗಿ ಚಾಲು ಮಾಡಿದರು. ಅದು ಇವಾಗ ಟ್ರೆಂಡಿಂಗ್ನಾಗ ಇರೋ ಕಾರಣ ಏನಂದ್ರೆ ಟ್ರೆಂಡಿಂಗ್ನಾಗ ಅಂದ್ರೆ ಈಗ ಇದ್ರ ಬಗ್ಗೆ ಭಾಳ ಚರ್ಚೆ ಆಗಕತ್ತಿದ ಕಾರಣ ಏನಂದ್ರೆ ಅದು ಹೆಣ್ಣು ಮಗುವಿಗೆ 18 ವಯಸ್ಸು ಆದ ಬಳಿಕ ಮದ್ವಿ ಖರ್ಚಿಗೆ ಅಂತ ಹೇಳಿ ರೊಕ್ಕ ಬರ್ತಾವೆ. ಅದೆಷ್ಟು ಬರ್ತೈತೆ ಅಂದ್ರೆ 1 ಲಕ್ಷ ರೂಪಾಯಿ ಬರ್ತೈತಿ. ಎಷ್ಟು? 1 ಲಕ್ಷ. ಅಂದ್ರೆ 2006-7 ಇಸ್ವಿನ್ಯಾಗ ಹುಟ್ಟಿದ ಹೆಣ್ಮಕ್ಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿದ್ರಂದ್ರೆ ಈಗಷ್ಟು 2024ನೇ ವರ್ಷ ಅಂದ್ರೆ ಈಗ 18ನೇ ವಯಸ್ಸಿನ ಆಸ್ಪಾಸಿಗೆ ಬಂದಿರ್ತಾರೆ. ಇನ್ನು ಮುಂದೆ ಅದಕ್ಕೆ ಜನ ಅಪ್ಲಿಕೇಶನ್ ಹಾಕಕ್ಕೆ ಮುಗಿಬೀಳ್ತಾರೆ. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಆಗಿನ ಕಾಲಕ್ಕೆ 2006-7ನೇ ಇಸ್ವಿಯಾಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಒಟ್ಟರು ಮಾಡ್ಸ್ಯಾರ ಆ ಕಾರ್ಡ್. ಭಾಗ್ಯಲಕ್ಷ್ಮಿ ಬಾಂಡ್ ಒಟ್ಟರು ಮಾಡ್ಸ್ಯಾರ. ಇವಾಗ ಏನು ಮಾಡ್ತಾರಂದ್ರೆ ಅದನ್ನು ಇನ್ನು ಮುಂದೆ ಹೆಣ್ಮಕ್ಳ ದೊಡ್ಡವರಾಗಿರ್ತಾರೆ. ಇನ್ನು ಮುಂದೆ ಏನೈತಿ ವರದಕ್ಷಿಣೆ ತೊಗೋಬಾರ್ದು ಹಂಗೆ ಹಿಂಗೆ ಅಂತಾರೆ. ಕರೆ ಅಂದರೂ ನಮ್ಮ ಇಂಡಿಯಾದಾಗ ಅದು ನಡೆಯತೈತಿ. ಅದಕ್ಕೇನೈತಿ ಪ್ರೋತ್ಸಾಹ ಮದುವೆ ಸಹಾಯಧನ ಅಂತೇಳಿ 1 ಲಕ್ಷ ರೂಪಾಯಿ ಬರ್ತಾವೆ. ಅದಕ್ಕೆ ಎಲಿಜಿಬಿಲಿಟಿ ಏನಪ್ಪಾ ಅಂದ್ರೆ ಫಸ್ಟ್ ಎಲಿಜಿಬಿಲಿಟಿ BPL ಕಾರ್ಡ್ ಇರ್ಬೇಕು. ಕುಟುಂಬ ಏನೈತಿ 2 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರಬಾರ್ದು. ಇದು 2 ಫಸ್ಟ್ ಕ್ಯಾಟಗರಿ. ಇವ್ರನ್ನ ಏನೈತಿ ನೀವು ಮೇನ್ ಗಮನದಾಗ ಇಟ್ಕೋಬೇಕು. ಮತ್ತು ಆ ಬಾಂಡ್ ಇರ್ಬೇಕು, ಅದಕ್ಕೆ ಕಳೆದಿರಬಾರ್ದು. ಆ ಬಾಂಡ್ ಇಟ್ಟಿರ್ಬೇಕು. ಇದನ್ನೇನೈತಿ ನೀವು ಮುಂದೆ ಇದೆಲ್ಲ ಆಗಿಂದ ಮದ್ವಿ ಟೈಮ್ದಾಗ ಏನು ಮಾಡ್ಬೇಕು, ನೀವು ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದ್ರೆ ನಿಮ್ಮ ಊರಾಗ ಅಂಗನವಾಡಿ ಕಾರ್ಯಕರ್ತೆಯರು ಇರ್ತಾರಲ್ಲ, ಅವ್ರಿಗೆ ಹೋಗಿ ಭೇಟಿ ಆದ್ರೆ ಅವರು ನಿಮಗೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಇನ್ನೂ ಇದು ಯಾವುದೂ ಒಂದು ಅಪ್ಲಿಕೇಶನ್ ಬಿದ್ದಿಲ್ಲ, ಯಾರೂ ಅಪ್ಲಿಕೇಶನ್ ಹಾಕಿಲ್ಲ. ಅಪ್ಲಿಕೇಶನ್ ಹಾಕಿ ಯಾರ್ದಾರ ಒಂದು ಸಕ್ಸಸ್ ಆಯ್ತಿಲ್ಲ, ಅದನ್ನೇನೈತಿ ಮುಂದಿನ ಇದ್ರೊಳಗೆ ಅದು ಹೆಂಗೆ ಮಾಡ್ಬೇಕು ಏನಂತೇಳಿ ಎಲ್ಲ ಗೊತ್ತಾಕೈತಿ. ಇನ್ನು ಮ್ಯಾಗಿಂದ ಇದು ಸ್ಟಾರ್ಟ್ ಆಕೈತಿ. ಭಾಗ್ಯಲಕ್ಷ್ಮಿ ಇದೇನು ಯೋಜನೆ ತಂದಿದ್ರಲ್ಲ ಅವರು, ಇನ್ನು ಮ್ಯಾಗಿಂದ ಇದು ವೈಬ್ ಚಾಲು ಆಕೈತಿ. ಅಂದರೆ ಈಗ ಇದು ಟ್ರೆಂಡಿಂಗ್ನೇ ಇರೋ ಕಾರಣನೇ ಇದೆ. ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.